ಕರ್ಕೊಂಡು ಹೋದ್ವಿ. ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಏನೇನು ಮಾಡಿ ಅವರು ಏನು ಟೆಸ್ಟ್ಗಳು, ಬ್ಲಡ್ ಟೆಸ್ಟ್ ಅಂತೆ ಏನೇನೋ ಟೆಸ್ಟ್ಗಳು ಅವ್ರು ಏನು ಮಾಡಬೇಕು ಎಲ್ಲ ಮಾಡಿದ್ರು. ಮಾಡಿಬಿಟ್ಟು ನನ್ನ ಹತ್ರ ಹೇಳಲಿಲ್ಲ, ನನ್ನ ತಂಗಿ ಅವ್ರನ್ನೆಲ್ಲ ಕರ್ಕೊಂಡು ಮಾತಾಡ್ಸಿದ್ರು. ಬಟ್ ನನಗೆ ಹೇಳಿದ್ದೇನಂತಂದರೆ ಆಪ್ರೇಷನ್ ಮಾಡಬೇಕಮ್ಮ, ಅವಳಿಗೆ ಸ್ಟೆಂಟ್ ಹಾಕಬೇಕು, ಬ್ರೈನ್ ಹತ್ರ ಸ್ಟೆಂಟ್ ಹಾಕಬೇಕು, ಆಪ್ರೇಷನ್ ಮಾಡಿಸ್ಬೇಕು. ಅದಕ್ಕೆ ಸುಮಾರು ಒಂದು 4-5 ಲಕ್ಷ ಮೇಲಾಗುತ್ತೆ. ನೀವು ಸದ್ಯಕ್ಕೆ 80,000 ಕೊಟ್ಟು ಸೇರಿಸಿ ಅಂತ ಹೇಳಿದ್ರು. ನನ್ನ ಹತ್ರ ಅಷ್ಟು ದುಡ್ಡು ಇರಲಿಲ್ಲ, ಏನು ಮಾಡಬೇಕು ಅಂತ ದಿಕ್ಕು ತೋರಿಸಲಿಲ್ಲ. ಆಮೇಲೆ ಮತ್ತು MRI ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದ್ರು. MRI ಸ್ಕ್ಯಾನಿಂಗ್ ರಿಪೋರ್ಟು ಬರುತ್ತೆ, ನಾಳೆ ಬರುತ್ತೆ, ಡಾಕ್ಟ್ರು ನೋಡ್ಬಿಟ್ಟು ಹೇಳ್ತಾರೆ. ಬಟ್ ನೀವು ಇವಾಗ ಇಮಿಡಿಯೇಟಾಗಿ ಸೇರಿಸಿ ಅಂತ ಹೇಳಿದ್ರು. ನಮಗೆ ಅವಾಗ ತಕ್ಷಣ ಸೇರಿಸೋಕ್ಕೆ ದುಡ್ಡಿಲ್ಲ. ಮನೆಗೆ ಬಂದುಬಿಟ್ಟೆ. ಮನೆಗೆ ಬಂದು ನಾವೆಲ್ಲ ಮಾತಾಡಿಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆಮೇಲೆ ನಾಳೆಗೆ ಡಾಕ್ಟ್ರ್ ಹತ್ರ ಇದು ಇಸ್ಕೊಂಡು ಹೋಗಿ ಬರಬೇಕು ಅಂತ ಹೇಳಿದಾಗ ನಮ್ಮ ರಿಲೇಷನ್ ಹೋದಾಗ ಡಾಕ್ಟ್ರು ಅವರು, ಇಲ್ಲ ಆಪ್ರೇಷನ್ ನೀವು ಮಾಡಿಸಿದ್ರೆ 4-5 ಲಕ್ಷ ಆಗುತ್ತೆ, ಬಟ್ ನಾವೇನು ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಾವು ಅವಳ. ಹಂಗಾಗಿ ನೀವು ತೋರಿಸಿ ಆಪ್ರೇಷನ್ ಮಾಡ್ತೀವಿ, ಅಡ್ಮಿಟ್ ಮಾಡಿ ಅಂತ ಹೇಳಿದ್ರಂತೆ. ಬಟ್ ಆ ವಿಷಯ ನನ್ನ ಹತ್ರ ಹೇಳಿಲ್ಲ ಯಾರೂ. ಬಟ್ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು. ಆಮೇಲೆ ರಿಪೋರ್ಟೆಲ್ಲ ಇಸ್ಕೊಂಡು ಅವರೇ ಮಾತಾಡಿಕೊಂಡು ಒಂದಿನ ಬಂದು ನನ್ನ ಹತ್ರ ಫ್ಯಾಮಿಲಿಯವ್ರು ಸಹ ಎಲ್ಲರೂ ತಗೊಳ್ಳಿ, ಇದು ಫೈಲ್ ಇತ್ತು ಅದನ್ನು. ಈಗ ನಿಜ ಅಂದರೆ ಆ ಫೈಲು ಕೂಡ ನನ್ನ ಹತ್ರ ಇಲ್ಲ, ಮನೆ ಶಿಫ್ಟ್ ಮಾಡೋವಾಗೆಲ್ಲ ಕಳೆದೋಗ್ಬಿಟ್ಟಿದೆ. ಆಮೇಲೆ ಕೊಟ್ಬಿಟ್ಟು ನೋಡು ನಾನು ಆ್ಯಕ್ಚುಲಿ ಮನೇಲಿ ಸುಮಾ ಅಂತ ಕರೀತಾರೆ ನನ್ನ. ನೋಡು ಸುಮಕ್ಕ, ಇಷ್ಟು ದಿನ ನೋಡ್ಕೊ, ಅವಳೇನು ಕೊಟ್ಟರು ಅಂತ ಹೇಳ್ಬಿಟ್ಟು ಫೈನ್ ನನಗೆ ಸೇರಿಸಿದ್ರೆ ಅಡ್ಮಿಟ್ ಮಾಡಿಸು, 60,000 ಕೊಟ್ಟು ಸೇರಿಸ್ಬೇಕಂತೆ, ಆಪ್ರೇಷನ್ ಮಾಡ್ತಾರಂತೆ ತಿನ್ಸ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ಸರಿ, ನಾನು ನಂಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚಲಿಲ್ಲ. ನಮ್ಮ ಮನೆಗೆ ಬಂದೆ. ನಮ್ಮ ಮನೆಯಲ್ಲಿ ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನ ನಾವಿದ್ದಿದ್ದು. ಇನ್ನು ಬೇರೆ ಕಡೆ ನನ್ನ ತಂಗಿ, ನಮ್ಮ ಅಮ್ಮ ಅಪ್ಪ, ನನ್ನ ತಂಗಿ ಮನೆಯಲ್ಲಿ ಅಲ್ಲೆಲ್ಲ ಇದ್ದರು, ಇನ್ನೂ ಎಲ್ಲ ರಿಲೇಷನ್ ಇದ್ದರು ಇಲ್ಲೇ. ಹಂಗಾಗಿ ತುಂಬ ಬೇಜಾರಾಯ್ತು ಅವತ್ತು ನೈಟ್ ನನಗೆ. ನಾನು ಒಂದು ಡಿಸಿಷನ್ ತಗೊಂಡೆ, ಏನು ಗೊತ್ತಾ, ಇರೋದೇ ಬೇಡ ನಾನು ಅಂತ ಡಿಸಿಷನ್ ತೊಗೊಂಡೆ. ಯಾಕಂದರೆ ನಾನು 2 ಮಕ್ಕಳನ್ನ ಕಳ್ಕೊಂಡಿದ್ದೆ. ಅದು ಆಮೇಲೆ ಹೇಳ್ತೀನಿ ಇನ್ನೊಂದು ದಿನ. ಇವಳಿಗೂ ಹಿಂಗಾಗೋಯ್ತು, ಇವಳು ಹಿಂಗೆ ಮಾಡಿದೆ. ದೇವರು ನನಗೆ ಯಾಕೆ ಕಷ್ಟ ಕೊಡ್ತಾನೆ, ನಾನು ಹಿಂದೆ ಏನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ. ಈ ಜನ್ಮದ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ. ಅವ್ರನ್ನ ಉಳಿಸ್ಕೊಡೋ ಜವಾಬ್ದಾರಿ ನಂದು. ಅವಳಿಗೆ ಏನೂ ಆಗಿಲ್ಲ. ಅವ್ರು ಹೇಳ್ತಾರಲ್ಲ ಆ ಥರ ಖಂಡಿತ ಆಗಿಲ್ಲ. ಪ್ರಾಬ್ಲಮ್ ಆಗಿದೆ ನಿಜ, ಆದರೆ ಅವ್ರು ಹೇಳೋ ಥರ ಯಾವುದೂ ಆಗಿಲ್ಲ. ಹೆದರ್ಕೋಬೇಡ, ಅವರು ಬದುಕೋದಿಲ್ಲ, ಅದು ಹಂಗಿದೆ ಹಿಂಗಿವೆ, ಏನು ಆಪ್ರೇಷನ್. ನೀನು ಆಪ್ರೇಷನ್ ಮಾಡಿಸ್ಕೊಂಡು ಬಂದಿದ್ರೆ ನಿನಗೆ ಕಪಾಲಕ್ಕೆ ನಾನು ನುಡಿತಾಯಿದ್ದೆ. ಆಪ್ರೇಷನ್ ಮಾಡಿಸ್ಕೊಂಡೆ ಕರ್ಕೊಂಡ್ಬಂದಿದ್ದೀಯಲ್ಲ, ಅದಕ್ಕೋಸ್ಕರ ನಾನು ಅವಳನ್ನು ಉಳಿಸ್ಕೊಡ್ತೀನಿ ಅಂತ ನಿಂಗೆ ಭರವಸೆ ಕೊಡ್ತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಆಯಿತು, ಹಂಗೆ ಮಾಡಿ ಅಂತ ನಾನು ಕೈ ಮುಗಿದು ಅವ್ರಿಗೆ, ನನ್ನ ಮಗುನ ನನಗೆ ಉಳಿಸ್ಕೊಡಿ, ನಾನು ಈ ಥರ ತುಂಬ ಪ್ರಾಬ್ಲಮಲ್ಲಿದ್ದೀನಿ, ಆಯಿತು ಯೋಚನೆ ಮಾಡಬೇಡ ಅಂತ ಹೇಳಿ ಅವರೇ ಖುದ್ದಾಗಿ ಮೆಡಿಸನ್ ಬರೆದು ಅವರೇ ರೆಡಿ ಮಾಡಿ ಮೆಡಿಸನ್ಗಳನ್ನೆಲ್ಲ ಬರೆದು ಅವರು ಪರೀಕ್ಷೆ ಮಾಡಿ, ಈ ಥರ ನಡ್ಕೋ, ಏನೂ ಆಗಲ್ಲ ಅವಳಿಗೆ, ಅವಳು ಚೆನ್ನಾಗಿರ್ತಾಳೆ, ನೀನು ನಾನೇನು ಹೇಳಿದ್ದೀನಿ ಆ ಥರ ಅವಳನ್ನ ಮೆಡಿಸಿನ್ ಕೊಟ್ಟು ಆ ಥರ ಪತ್ತಿದ್ದೆ. ಅವ್ರು ಹೇಳಿದ್ರು ನನಗೆ ಪ್ರಾಬ್ಲಮ್ ಆಗಿರೋದು, ನಮ್ಮ ಮೊದಲು ಇದ್ವಲ್ಲ ಆ ಮನೇಲಿ ಟವರ್ ಇತ್ತು ಅಂತ, ಅದರಿಂದ ಅದ್ರ ಜೊತೆಗೆ ಆ ಥರನೂ ಆಗಿ. ಆಮೇಲೆ ಯಾವಾಗ್ಲೂ ನಮ್ಮ ಮಕ್ಕಳಾಗಲಿ ದೊಡ್ಡವರಾಗಲಿ ನೀಟಾಗಿ ಮೋಷನ್ ಹೋಗಬೇಕು, ರಿಸಸ್ಗೆ ಹೋಗಬೇಕು. ಬಾಡಿನಲ್ಲಿ ಯಾವುದೇ ಆದಂಥ ನೀರು ಕರೆಕ್ಟಾಗಿ ಹೊರಗಡೆ ಹೋಗಲಿಲ್ಲ ಅಂದರೆ ಯಾವುದಾದ್ರು ಪಾರ್ಟ್ಸಲ್ಲಿ ಕೂತ್ಕೊಳ್ಳುತ್ತೆ, ಬೆನ್ನು ಈ ಥರ ಎಲ್ಲ. ಅದರಲ್ಲಿ ಆ ಥರ ತಲೆಯಲ್ಲಿ ಆಗಿದೆ ಅಷ್ಟೇ, ಬೇರೆ ಏನಾಗಿಲ್ಲ ಅವಳಿಗೆ. ಒಟ್ಟು ಪ್ರಾಬ್ಲಮ್ ಆಗಿದೆ ಇಲ್ಲ ಅಂತಲ್ಲ, ಆದರೆ ಅವ್ರು ಹೇಳಿದ್ರಲ್ಲ ಆ ಥರ ಏನೂ ಆಗಲ್ಲ ಅವಳಿಗೆ. ನಾನು ಮೆಡಿಸನ್ ಕೊಡ್ತೀನಿ, ಅವಳು ಹುಷಾರಾಗ್ತಾಳೆ, ನೀನು ಯೋಚನೆ ಮಾಡಬೇಡ ಅಂತ ನನಗೆ ಗುರೂಜಿ ಹೇಳಿ ಮೆಡಿಸನೆಲ್ಲ ಬರೆದ್ರು. ಅಲ್ಲೂ ಏನು ಕಮ್ಮಿ ಏನಿಲ್ಲ ಮೆಡಿಸನ್ನು, ತುಂಬ ಕಾಸ್ಟ್ಲಿ ಅಂತಲ್ಲ. ಇವರು 5 ಲಕ್ಷ ಹೇಳಿದ್ರು. 5 ಲಕ್ಷ ಹೇಳಿ ನಾವು ಏನು ಭರವಸೆ ಕೊಡೋಕ್ಕಾಗಲ್ಲ ಅಂದರು. ಆದರೆ ಅವರು ಭರವಸೆ ಕೊಟ್ಟು ಅವಳಿಗೆ ಏನಾಗಿದೆ ಅದು ಬುಡು ಸಮೇತ ಹೊರಗಡೆ ಹೋಗುತ್ತೆ,
ಅವಳ ಮಗಳು ನಿನ್ನ ಕೈ ಸಿಗ್ತಾಳೆ, ಏನೂ ಆಗಲ್ಲ ಅನ್ನೋ ಭರವಸೆ ಕೊಟ್ಟು ನನಗೆ ಮೆಡಿಸನ್ ಬರ್ಕೊಟ್ರು. ಅಲ್ಲೇ ಮೆಡಿಸನ್ಗಳನ್ನ ತಗೊಂಡು ಎಲ್ಲ ಮಾಡಿಕೊಂಡು ನಾವು ನೈಟು ಹೊರಟಿವಿ. 8:30 8:45 ಮೇಲೆ ಬಂದುಬಿಟ್ಟು ಬರೋವರೆಗೆ ನಾವು ಬೆಳಗಿನ ಜಾವ ಆಗಿತ್ತು. ಬೆಂಗಳೂರು ಬಿಟ್ಟು ಬಂದ್ವಿ 12:30 ಆಗಿತ್ತು. ಆಗಿಂದ 1 ವರ್ಷ ಸತತ ಅವಳಿಗೆ ನಾನು ಮೆಡಿಸನ್ ಕೊಡಿಸಿದ್ದೀನಿ. ನನಗೆ ಇಲ್ಲಿ 5 ಲಕ್ಷ ಹೇಳಿದ್ರು, ನನಗೆಲ್ಲ ಹೆಚ್ಚು ಕಮ್ಮಿ 1.25 ಲಕ್ಷದ ಮೇಲೆ ಆಯಿತು. ಬಟ್ ಅದನ್ನು ಎಷ್ಟು ಪರ್ಸೆಂಟ್ ಬಡ್ಡಿಗೆ ತೊಗೊಂಡು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅವಳಿಗೆ ಅದು ಉಳಿಸ್ಕೊಳ್ಳೋಕೆ ಸಲುವಾಗಿ ನಾನು ಮಾಡಿದೆ. ನನ್ನ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಮಾಡಿ ಅವಳನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮಾಡಿ ಮತ್ತೆ ಅವಳಿಗೆ ಮೆಡಿಸನ್ ಕೊಟ್ಟು ಇಷ್ಟು ದಿನ ಆದಮೇಲೆ ಮತ್ತೆ ಅವರು MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅವಳು ಆಗ್ತಾ ಆ ಥರ ತಲೆನೋವು ತಲೆ ಸುತ್ತು ಮೆಡಿಸನ್ ಕೊಟ್ಟು 1 ವಾರದಲ್ಲಿ ಒಂದೇ ಸಲ ಬಂದಿದ್ದು. ಆಮೇಲೆ ಅವತ್ತಿಂದ ಇವತ್ತಿನವರೆಗೂ ಅವತ್ತೇ ಲಾಸ್ಟ್ ಒಂದು 15 ತಿಂಗಳು ಮಾಡಿ ಕೊನೆಗೆ ಮತ್ತೆ ಹೋಗಿ ಮತ್ತೆ ತೊಗೊಂಡು ಹೆಚ್ಚು ಕಮ್ಮಿ ಅವಳನ್ನ 1 ವರ್ಷ ಕೊಡಿಸ್ದೆ ಮೆಡಿಸನ್. 1 ವರ್ಷ ಆದಮೇಲೆ ಅವಳು ಕ್ಯೂರ್ ಆದ. ಆವಾಗ ಅವರು ಮತ್ತೆ MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ, ಅವಾಗ ನೀಟಾಗಿ ನಮ್ಮ ಪಿಕ್ಚರ್ ಗೊತ್ತಾಗುತ್ತೆ. ಮತ್ತೆ ಅವಳಿಗೆ MRI ಸ್ಕ್ಯಾನಿಂಗ್ ಮಾಡಿಸ್ದೆ. ಆ MRI ಸ್ಕ್ಯಾನಿಂಗಲ್ಲಿ ಪಾಪ ಎಷ್ಟು ಕಷ್ಟಪಟ್ಟಿದೆಯೋ ನನ್ನ ಮಗು. MRI ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ತೊಗೊಂಡೋಗಿ ಡಾಕ್ಟ್ರಲ್ಲಿ ಎಲ್ಲ ಮತ್ತೆ ತೋರಿಸಿದಾಗ ಆವಾಗ ಗುರುಜಿ ಮತ್ತೆ ಡಾಕ್ಟರ್ ಎಲ್ಲ ಹೇಳಿದ್ರು, ಇಲ್ಲ ಕ್ಯೂರ್ ಆಗ್ತಿದೆ, ಏನಾಗಿಲ್ಲ, ಹುಷಾರಾಗಿದ್ದಾಳೆ, ಅದೇನಿತ್ತು ಅದೇನು ಇಲ್ಲ, ಅದೇನು ಮೆಡಿಸಿನ್ ಇದೆ ಕಂಟಿನ್ಯೂ ಮಾಡಿ ಇನ್ನೂ ಒಂದಷ್ಟು ದಿವಸ ಕೊಡಿ, ಆಮೇಲೆ ಬೇಡ ಅಂತ ಹೇಳಿದ್ರು. ಆಮೇಲೆ ನಿಲ್ಲಿಸಿ ಅಂತ ನಾವೇ ಹೇಳ್ತೀವಿ. ಬಟ್ ಇವಾಗ ಹುಷಾರಾಗಿದ್ದಾಳೆ, ಯಾವುದೂ ಇಲ್ಲ ಅಂತ ಹೇಳಿದ್ರು. ಬಟ್ ಆದರೆ ಒಂದು ಮೈನಸ್ ಪಾಯಿಂಟ್ ಹೇಳ್ತೀನಿ ಕೇಳು, ಹೇಳಿ ಅಂತ ಹೇಳಿದ್ರು. ಏನು ಅಂತಂದರೆ ಅವಳಿಗೆ ತುಂಬ ಪ್ರೆಷರ್ ಹಾಕಬೇಡಿ. ಅವಳು ಹಿಂದೆ ಏನು ಓದ್ತಿದ್ಲು ಆ ಥರ ಬರಲ್ಲ, ಆಯಿತಾ? ಅವಳು ಏನು ನೀವು ಎಕ್ಸ್ಪೆಕ್ಟ್ ಮಾಡಿ ರ್ಯಾಂಕು A+ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ನೀವು ಅವಳಲ್ಲಿ. ಅದನ್ನು ತೀರಾ ನೀವು ಪ್ರೆಷರ್ ಹಾಕಬೇಡಿ. ಅವಳು ಇನ್ನೂ ಚೆನ್ನಾಗಿ ಕ್ಯೂರ್ ಆಗಬೇಕು ಅಂದರೆ ಅವಳನ್ನ ಖುಷಿಯಾಗಿ ಇಟ್ಕೊಳ್ಳೋದು ನೋಡಿ ಫಸ್ಟು ನೀವು. ಇವತ್ತು 1 ವರ್ಷ ಮೆಡಿಸನ್ ತಿಂದಿದೆ, ಅದು ನಾವು ಕೊಟ್ಟಿದ್ದೀವಿ, ವಾಸಿಯಾಗಿದೆ. ಬಟ್ ಅವಳು ನೀವು ಎಷ್ಟು ಖುಷಿಯಾಗಿ ಇಟ್ಕೋತೀರ ಅವಳನ್ನ, ಅವಳು ಅಷ್ಟು ಚೆನ್ನಾಗಿ ಆಗ್ತಾಳೆ. ಬಟ್ ಏನಂದರೆ ನೀವು ಪ್ರೆಷರ್ ಆಗಲ್ಲ ಅವಳಿಗೆ. ಓದು ನಮ್ಮ ಸುಮಾರು ಜನ ಕೇಳ್ತಾರೆ, ಯಾಕೆ ಓದಲ್ಲ ನೀನು, 10th ಯಾಕೆ ಬಿಟ್ಬಿಟ್ಟೆ ಅಂತ. ಅದಕ್ಕೆ ಇದು ರೀಸನ್ ಆಗಿತ್ತು. ಅದಕ್ಕೋಸ್ಕರ ಇದು ರೀಸನ್ನು, ಯಾಕೆ ಅವಳು ಓದಲಿಲ್ಲ, ಬೇರೆ ಏನೋ ಉದ್ದೇಶ ಆಗಿ ಅವಳಿಗೆ ತುಂಬ ಪ್ರೆಷರ್ ಹಾಕೋಕ್ಕಲ್ಲ. ಆ್ಯಕ್ಚುಲಿ SLC ಅಷ್ಟು ಓದೋಕ್ಕೆ ಸಾಧ್ಯ ಆಗಿದ್ದು. SLCನಲ್ಲಿ ಟ್ಯೂಷನ್ಗಳಿಗೆ ಹಾಕಿದೆ ನಾನು. ಟ್ಯೂಷನ್ಗೆ ಹಾಕಿ ಸ್ಕೂಲು ಟ್ಯೂಷನು, ಬೆಳಗ್ಗೆ ಟ್ಯೂಷನು ಸ್ಕೂಲು, ಅದರಲ್ಲಿ ಟೆಸ್ಟು ಅಲ್ಲಿ ಟೆಸ್ಟು. ಮತ್ತೆ ಏನಾಗ್ಬಿಟ್ಲು ಅಂದರೆ ಅವಳು 12 ಗಂಟೆ ರಾತ್ರಿಗೆಲ್ಲ ಎದ್ದು ಕೂತ್ಕೊಂಡ್ಬಿಡೋದು. ಅಮ್ಮ ನಂಗೆ ಆಗ್ತಿಲ್ಲಮ್ಮ, ನಂಗೆ ಹೆಂಗೋ ಆಗ್ತಿದೆ ಅಮ್ಮ, ನಂಗೆ ಆಗ್ತಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ, ಏನೇನೋ ತನ್ನೇ ಪ್ರೆಷರ್ ಎದ್ಬಿಡೋಳು. ಮತ್ತೆ ತುಂಬ ಅದೇ ಥರ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಹೊಡೋದು, ನನ್ನ ಕೈಲಿ ಆಗಲ್ಲ ಅನ್ನೋದು, ನನಗೂ ನಿದ್ದೆ ಮಾಡೋಕ್ಕಿಲ್ಲ. ತುಂಬಾ ನರ್ವಸ್ ಆಯಿತು, ಆಗೋಳು ಬೇಜಾರಾಗೋಯ್ತು. ಮತ್ತು ನನಗೆ ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಕಾಂಟ್ಯಾಕ್ಟಲ್ಲಿ ಇದ್ದರು ಅವರು. ಅವಾಗ ಹೇಳಿದ್ರು ಏನಾಯಿತು ಅಂತ. ಈ ಥರ ಏನು ಮಾಡ್ತಿದ್ದಾಳೆ, ಈಗ SLC ಓದ್ತಿದ್ದಾಳೆ.